ಬಳ್ಳಾರಿ ಬೆಳಗಾಯಿತು ತಮ್ಮ ಪತ್ರಿಕೆಗೆ 35 ವರ್ಷ ಏನಿವತ್ತು ತುಂಬಿದೆ. ತಾವು ಭಾಳಷ್ಟು ನಿಕಟವಾಗಿ ಏನು ಜನಕ್ಕೆ ಸಮಾಚಾರವನ್ನು ತಲುಪಿಸಬೇಕು ತಾವೆಲ್ಲ ತಲುಪಿಸಿದ್ದೀರಿ. ಇದೇ ರೀತಿಯಲ್ಲಿ ಇನ್ನೂ 16 ವರ್ಷಗಳು ತಮ್ಮ ಪೇಪರ್ ನಡಿಬೇಕಂತ ಹೇಳಿ ನನ್ನ ಶುಭ ಹಾರೈಕೆಗಳು ಪ್ರತಿನಿತ್ಯ ತಮ್ಮ ಜೊತೆಗೆ ಇರುತ್ತಂತ ಹೇಳಿ ನಾನು ಎರಡು ಮಾತನ್ನು ಮುಗಿಸ್ತೀನಿ. ನಾನು ಮುಂಡ್ರಿಗಿ ನಾಗರಾಜ್ ಅಂತೇಳಿ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಚರ್ಮ ಕೈಗಾರಿಕಾ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಿದ್ದೀನಿ. ಇವತ್ತು ನಾನು ಈಗ ಈ ಮುಖಾಂತರ ಮಾತಾಡೋದೇನೆಂದರೆ, ಈಗ ನಮ್ಮ ಬಳ್ಳಾರಿ ಬೆಳಗಾಯಿತು ಅಂತಕ್ಕಂಥ ದಿನಪತ್ರಿಕೆ ಕಳೆದ 89-90ನೇ ಸಾಲಿನಲ್ಲಿ ಪ್ರಾರಂಭ ಆಯಿತು. ಆಗ ನಾನು ಸಹ ಜೊತೆಗೆ ಆಗಿನ ಸಂಪಾದಕರಾಗಿರ್ತಕ್ಕಂಥ ನಮ್ಮ ಹಿರಿಯ ಅಣ್ಣನಾಗಿರ್ತಕ್ಕಂಥ ವಿಜಯಕುಮಾರನವ್ರ ನೇತೃತ್ವದಲ್ಲಿ ಒಂದು ಪತ್ರಿಕೆ ಸ್ಟಾರ್ಟ್ ಆಯಿತು. ಈಗ ಅದನ್ನು ಅವ್ರ ಮಗರಾಗಿರ್ತಕ್ಕಂಥ ಅನೂಪ್ ಕುಮಾರ್ ಅವರು ಮುನ್ನಡೆಸ್ತಾ ಇದ್ದಾರೆ. ನಾನು ಈ ಸಂದರ್ಭದಲ್ಲಿ ಇವತ್ತಿಗೆ ಒಂದು 35 ವರ್ಷಗಳು ಈಗ ಕಳೆದಿದೆ. ಈ 35 ವರ್ಷಗಳು ನಿರಂತರವಾಗಿ ಒಂದು ಪತ್ರಿಕೆ ನಡೆಸ್ಕೊಂಡು ಹೋಗೋದು ಭಾಳ ದುಸ್ತರವಾಗಿರ್ತಕ್ಕಂಥ ಕೆಲಸ. ಆದರೂ ಸಹ ನಮ್ಮ ವಿಜಯಕುಮಾರನವರು ಮತ್ತು ಅವ್ರ ಮಗ ಭಾಳ ಕಷ್ಟಪಟ್ಟು ಈ ಪತ್ರಿಕೆಯನ್ನು ಒಂದು 35 ವರ್ಷಗಳ ಕಾಲ ನಡೆಸ್ಕೊಂಡು ಹೋಗಿದ್ದಾರೆ. ಈ ಪತ್ರಿಕೆ ಈ ಸಂದರ್ಭದಲ್ಲಿ 35 ವರ್ಷ ಕಳೆದಿದ್ದಕ್ಕೋಸ್ಕರ ನಾನು ಈ ಸಂದರ್ಭದಲ್ಲಿ ಅವರಿಗೆ ಶುಭ ಹಾರೈಸ್ತಾ ಇದ್ದೀನಿ. ಈ ಪತ್ರಿಕೆಗೆ ಮತ್ತು ಇನ್ನೂ ದೊಡ್ಡ ಮಟ್ಟದಲ್ಲಿ ಹೋಗಿ ಬಳ್ಳಾರಿ ಜಿಲ್ಲೆ ಒಂದಲ್ಲ ಇಡೀ ರಾಜ್ಯಾದ್ಯಂತ ದೊಡ್ಡ ಮಟ್ಟದಲ್ಲಿ ಪತ್ರಿಕೆ ಬೆಳೀಲಂತ ಈ ಸಂದರ್ಭದಲ್ಲಿ ನಾನು ಶುಭ ಹಾರೈಸ್ತಾ ಇದ್ದೀನಿ. ಎಲ್ಲ ಬಳ್ಳಾರಿ ಬೆಳಗಾಯಿತು ಸಬ್ಸ್ಕ್ರೈಬರ್ಸ್ಗೆ ಭಾಳ ಶುಭ ಹಾರೈಸ್ತಾ ಮತ್ತು ಅದೇ ರೀತಿ ನಮ್ಮ ಬಳ್ಳಾರಿ ಬೆಳಗಾಯಿತು ಎಲ್ಲ ಟೀಮ್ ಸದಸ್ಯರಿಗೆ ನಾನು ಶುಭ ಹಾರೈಸ್ತಾ 35 ವರ್ಷ ಇವತ್ತು ಸಕ್ಸಸ್ಫುಲ್ಲಾಗಿ ಬಳ್ಳಾರಿಯಲ್ಲಿ ಲೋಕಲ್ ಚಾನೆಲ್ ಸಕ್ಸಸ್ ಆಗಿದೆ ಅಂದರೆ ಅದು ನಿರಂತರವಾಗಿ ನಿಮ್ಮ ಟೀಮ್ ಕೃಷಿ ಅಂತ ಹೇಳುತ್ತಾ, ಇನ್ನೊಂದು ಸತಿ ನೀವು ಎಲ್ಲ ಬಳ್ಳಾರಿಯಲ್ಲಿ ನಡೆಯುವಂಥ ಎಲ್ಲ ನ್ಯೂಸ್ಗಳು ಕೂಡ ತಕ್ಷಣವೇ ಕವರ್ ಮಾಡಿ ಇಮಿಡಿಯೇಟ್ ಭಾಳಷ್ಟು ಜನ ಕೂಡ ಬಳ್ಳಾರಿಯಲ್ಲಿ ಎಲ್ಲೋ ಮೂಲೆಯಲ್ಲಿ ಕುಂತು ಇದನ್ನು ಬಳ್ಳಾರಿ ಬೆಳಗಾಯಿತು, ಈವನ್ ನಮ್ಮ ಫಾದರ್ ಕೂಡ ಬಳ್ಳಾರಿ ಬೆಳಗಾಯಿತು ಕೂಡ ನೋಡ್ತಿರ್ತಾರೆ ಕಂಟಿನ್ಯೂ. ನಾನು ಎಲ್ಲ ಸಬ್ಸ್ಕ್ರೈಬರ್ಸ್ಗೆ ಶುಭ ಹಾರೈಸಿದ್ದೀನಿ. ಮತ್ತು ಇನ್ನು ಮುಂದಿನ ದಿನಗಳಲ್ಲಿ ಈ ಹೈದರಾಬಾದ್ ಕರ್ನಾಟಕ ಭಾಗದಲ್ಲಿ ನೀವೆಲ್ಲ ಬೆಳಿಬೇಕಂತ ಹೇಳುತ್ತಾ ನಾನು ಶುಭ ಕೋರ್ತಾ ಇದ್ದೀನಿ. ಧನ್ಯವಾದಗಳು.